ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಬೇಗ 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 ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತು ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಎಲ್ಲ ಕೇಳ್ತಿರಲ್ಲ ಡೈಲಿ ವ್ಲಾಗ್ ಮಾಡಿ ಅಂತ. ಸೊ ಇವತ್ತು ನೋಡೋಣ, ಆದಷ್ಟು ಕ್ಯಾಪ್ಚರ್ ಮಾಡಿ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇವತ್ತು ಬೆಳಗ್ಗೆ 9:45ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಲ್ಲ. ಸೊ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಕೊಡ್ತೀವಿ. ಓಕೆನಾ, ಬನ್ನಿ ಕಂಟಿನ್ಯೂ ಮಾಡೋಣ. ನೋಡಿ ಅಪ್ಪ ಮಗ ಏನು ಮಾಡ್ತಿದ್ದಾರಂತ. ಚತುರ್ 8:15 ಎದ್ದ, ಅವರಪ್ಪ 7 ಗಂಟೆಗೆ ಎದ್ರು. ಗುಡ್ ಮಾರ್ನಿಂಗ್ ಹೇಳ್ರಿ. ಗುಡ್ ಮಾರ್ನಿಂಗ್ ಹೇಳಿ ಚತುರ್. ಸೊ ಇನ್ನು ಮನೆ ಕ್ಲೀನ್ ಮಾಡಬೇಕು, ಎಲ್ಲ ಮೆಸ್ಸಿ ಇದೆ. ಕ್ಲೀನ್ ಮಾಡುವ ಎಲ್ಲ ನನ್ನ ಮಗಂದು ಆಟಿಕೆಗಳೇ ಜಾಸ್ತಿ ನೋಡಿ. ಸೊ ಬನ್ನಿ ಕುಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಈಗ ಕಿಚನ್ಗೆ ಬಂದಿದ್ದೀನಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾವಾಗೂ ಸ್ವಲ್ಪ ಬ್ರೇಕ್ ಸಿಕ್ಕಿದ್ರು, ಸಾವಿರದ ಬೀಟ್ ಇಲ್ಲೇ ಇರೋದ್ರಿಂದ ಒಂದು 10 ನಿಮಿಷ ಆದರೂ ಬಂದು ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಅವನ ಜೊತೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬಿಡ್ತದೆ. ಅದಕ್ಕೋಸ್ಕರ ಅವ್ರಿಗೆ ಬಂದೇ ಬರ್ತಾರೆ ಆಲ್ಮೋಸ್ಟು. ಸೊ ಒಂದು ಹಾಫ್ ಆನ್ ಅವರ್ ಬಂದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ಪುನಃ ಅವ್ರು ಬೀಟ್ಕೊಂಡು ಹೋಗ್ತಾರೆ. ಮತ್ತು ಮುಗಿಸ್ಕೊಂಡು ಊಟ ಟೈಮಿಗೆ ಬರ್ತಾರೆ. ಎಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮನೆ ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಮಾಡ್ತಿದ್ದೀನಿ. ಆದಷ್ಟು ಇವತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಡೇ ಬೈ ಡೇ ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದೀರಾ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ರೆಕ್ಸಿ ಹೇಗೆಲ್ಲ ಪೇಜ್ ಹೋಗುತ್ತೆ ಅಂತ. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋಣ. ಮಗ ಆಟ ಆಡೋದು. ಹಾಯ್ ಮಾಡಿ ಚತುರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಹಾಯ್, ನಾನಿಲ್ಲಿ ಅಪ್ಪ ಮಗನಿಗೋಸ್ಕರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು. ಇವ್ರು ನೋಡಿದ್ರೆ ಇಬ್ರು ಹಿಂಗೆ ಆಟಗಳ ದಿನ ಮಾಡ್ಕೊಂಡು ಇರೋದು. ಬ್ರೇಕ್ಫಾಸ್ಟ್ ಆಯಿತು. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಅವರಿಗೆ ದಿನ ಹಿಂಗೆ ಕೊಡ್ಬೇಕು, ಸೈಡ್ಸ್ ಏನಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಅವ್ರಿಗೆ ವಿತೌಟ್ ಕಾಫಿ ಇರೋಕ್ಕಾಗಲ್ಲ. ಹ್ಯಾವ್ ಎ ಗ್ರೇಟ್ ಬ್ರೇಕ್ಫಾಸ್ಟ್. ಚತುರ್, ಲುಕ್ ಅಟ್ ಹಿಯರ್. ನಾನು ಮಾಡೋ ಎಲ್ಲ ಫುಡ್ಡಲ್ಲಿ ಸುನಿಗೆ ಫೇವ್ರೆಟ್ ಫುಡ್ ಅಂತ ಅಂದರೆ ಉಪ್ಪಿಟ್ಟು. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದು. ಅವನಿಗೂ ನಾವು ಏನು ತಿಂತೀವಿ ಅದನ್ನೇ ಸಹ ತಿನ್ನಿಸೋದು. ಅವನಿಗೆ ಅಂತ ಸ್ಪೆಷಲ್ ನಾನು ಈಗ ಅಷ್ಟು ಕಂಟಿನ್ಯೂ ಮಾಡ್ತಿಲ್ಲ. ಮೊದಲೆಲ್ಲ ರಾಗಿ ಸರಿ ಹೋಮ್ ಮೇಡ್ ಸರ್ಲೇಕೆಲ್ಲ ತಿನ್ನಿಸ್ತಿದ್ದೆ. ಸೊ ತಿನ್ನಿಸೋದೇ ಒಂದು ದೊಡ್ಡ ಸರ್ಕಸ್ಸು ಮಕ್ಕಳಿಗೆ. ಸೊ ಹಾಗೆ ತಿನ್ಸ್ಕೊಂಡು ರ್ಯಾಂಡಮ್ ಆಗಿ ಒಂದು ವಿಡಿಯೋನ ಸಹ ರೀಲ್ಸ್ ಸಹ ಶೂಟ್ ಮಾಡಿದೆ. ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ ಬೇಕಾದ್ರೆ ಇದೆ. ನೋಡಿ ಅವ್ನು ತಿನ್ಸೋಕೆ ಎಷ್ಟು ಸರ್ಕಸ್ ಮಾಡಬೇಕು. ಅವರಪ್ಪ ತಿಂಡಿ ಮಾಡ್ಕೊಂಡು ಹೊರಟಿದ್ದೆ. ಆಫೀಸಿಗೆ ಟೈಮ್ ಆಗ್ತದೆ, ಬೀಟ್ಗೆ ಹೋಗ್ಬೇಕಂತ ಹೇಳಿ ಅವ್ರು ಹೊರಟಿದ್ರು. ನಾನು ಎಷ್ಟು ಸರ್ಕಸ್ ಮಾಡಿದ್ರು ಅವ್ನು ತಿನ್ನಲ್ಲ ಹಿಂಸೆ ಮಾಡ್ಬೇಕು. ತಿನ್ಸೋದೇ ದೊಡ್ಡ ಕಷ್ಟ. ಹೆಂಗೆ ಆಡ್ತಿದ್ದಾನ. ಸೊ ಹೊರಟ ಮೇಲೆ ಅವನಿಗೆ ಹಾಡಿ ಕುಡಿ ಸ್ವಲ್ಪ ತಿಂದಾದ್ಮೇಲೆ ನೆಕ್ಸ್ಟ್ ನನಗೆ ಬ್ರೇಕ್ಫಾಸ್ಟ್ ಹಾಕೊಂಡು ಬಂದು ನಾನು ತಿನ್ನೋಷ್ಟರಲ್ಲಿ ಗಲಿಬಿಲಿ ಮಾಡ್ದೆ. ಅದನ್ನು ನೋಡಿ ಇವ್ನು ಯಾವಾಗ ಮಲ್ಕೋತಾನ ಆವಾಗಲೇ ನನ್ನ ಕೆಲಸಗಳೆಲ್ಲ ಮುಗಿಯೋದು, ಕೆಲಸನೂ ಸಹ ಮುಗಿಯೋದು. ಸೊ ಫೈನಲಿ ನಿದ್ರೆ ಬಂತು ಸರ್ಗೆ. ನಿದ್ರೆ ಬಂದಾಗ ಉಯ್ಯಾಲೆ ಮೇಲೆ ಮಲಗಿಸ್ಬೇಕು ಅವ್ರನ್ನ. ಆಗ ತುಗ್ತಾ ಮಲ್ಕೊಬಿಡ್ತಾನೆ. ಅವ್ನು ನಿದ್ರೆ ಬಂದರೆ ತೊಂದರೆ ಇಲ್ಲ. ಇದೊಂದು ಸಾಂಗ್ ಹಾಕ್ಕೊಡ್ಬೇಕು ಅವನಿಗೆ. ಅವನದೇ ಆದಂಥ ಸೆಲೆಕ್ಟೆಡ್ ಸಾಂಗ್ಗಳಿದೆ, ಅಷ್ಟು ಸಾಂಗಿಗೆ ಮಾತ್ರ. ನಿದ್ರೆ ಬಂತು ಅನ್ನೋಷ್ಟು ಅವ್ರ ಅಪ್ಪ ಬಂದಂಗೆ ಡ್ಯಾನ್ಸು ಶುರು ಆಯಿತು ಅಪ್ಪ ಮಗದು. ನೋಡಿ ಇಷ್ಟು ಮೆಸ್ಸಿಯಾಗಿದೆ. ಫೈನಲಿ ಮಲ್ಕೊಂಡ್ಮೇಲೆ ಅವ್ರ ಅಪ್ಪ ಹೋದ್ರು, ಒಂದು ಗಳಿಗೆ ಬಂದು. ಸೊ ಅವ್ನು ಮಲ್ಕೊಂಡ್ಮೇಲೆ ಸ್ವಲ್ಪ ಎಷ್ಟು ಮೆಸ್ಸಿ ಇದೆ ನೋಡಿ. ಇಷ್ಟು ಮೆಸ್ಸಿ ಇರೋದನ್ನು ಅವ್ನು ಮಲಗಿರೋ ಗ್ಯಾಪಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಫಸ್ಟು ನಾವು ಸ್ವಲ್ಪ ಹೊತ್ತು ಮಲಗಿಸಿ ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಎದ್ದು ಬಂದು ಪಾತ್ರೆ ಎಲ್ಲ ತೊಳೆದು, ಫಸ್ಟ್ ಕೆಲಸ ಅದು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಸ್ವಲ್ಪ ನೆಮ್ಮದಿ. ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ಬಂದು ಕುಕ್ಕಿಂಗಿಗೆ ರೆಡಿ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ಊಟದ ಟೈಮ್ ಆಗೋಯಿತು. ಸುನಿ ಬಂದರು. 1:15 ಆಗಿತ್ತು. ಸೊ ಊಟಕ್ಕೆ ಅನ್ನ ಇಟ್ಟಾಯಿತು, ರಸಮು ಸಹ ಮಾಡ್ತಾಯಿದ್ದೆ. ಮಧ್ಯಾಹ್ನ ಸಹ ರಸಮು ಮತ್ತು ಆಮ್ಲೆಟ್ ಮಾಡಿದ್ದೆ. ಆಯಿತು ಅನ್ನೋಷ್ಟರಲ್ಲಿ ಇನ್ನೇನೋ ಮನೆ ಕ್ಲೀನ್ ಒಂದಿತ್ತು. ಅಷ್ಟರಲ್ಲಿ ನನ್ನ ಮಗ ಎದ್ದಾಯಿತು.
ಸೊ ಅಡುಗೆ ಒಂದು ಕೆಲಸ ಮುಗೀತು, ಅಡುಗೆ ಮನೆ ಕ್ಲೀನಿಂಗ್ ಆಯಿತು. ಇನ್ನು ಸ್ವಲ್ಪ ರೂಮು ಮತ್ತು ಹಾಲೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎದ್ದಾಯಿತು. ಅವನು ಎದ್ಮೇಲೆ ಹಿಂಗೆ ಅವನ ಸ್ವಿಂಗಲ್ಲಿ ಹಾಕ್ಬಿಟ್ಟು ಸೊ ಅವನು ಆಟ ಆಡಿಸ್ಕೊಂಡು ಹಾಗೆ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಲೆಲ್ಲ ಕ್ಲೀನ್ ಆದ ತಕ್ಷಣ ಅವನಿಗೆ ಕ್ಲೀನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಅವನಿಗೆ ಅಂದರೆ ಟಿ ವಿಗೆ ಹಾಕಿ ಸ್ವಲ್ಪ ಕಾರ್ಟೂನ್ಸ್ ಇರಲಿ ಅದ್ರ ಸಾಂಗ್ಸ್ ಹಾಕ್ಬಿಟ್ರೆ ಅವ್ನು ಪಡ್ಕೊಂಡಿರ್ತಾನೆ. ಸೊ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ರೂಮ್ ಕ್ಲೀನ್ ಮಾಡಿಕೊಂಡೆ. ರೂಮ್ ಎಲ್ಲ ಕ್ಲೀನ್ ಆರ್ಗನೈಸ್ ಆದ ತಕ್ಷಣ ಸೊ ನೀವು ಲೇಟ್ ಆಗೋಯ್ತು ಪಾಪ ಅವರಿಗೆ ಡ್ಯೂಟಿಗೆ. ಸೊ ಆಗ ಅವರು ಡ್ಯೂಟಿಗೆ ಹೋಗಿ ಬರ್ತೀನಿ, ರಿಟರ್ನ್ಸ್ ಕೊಡಬೇಕು, ಮತ್ತೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿ ಹೋದರು. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ನನ್ನ ರಿಲೇಟಿವ್ಸ್ಗೆ ನಮ್ಮ ಅಪ್ಪ ಅಮ್ಮಗೆಲ್ಲ ಕಾಲ್ ಮಾಡಬೇಕಿತ್ತು. ಫ್ರೀ ಸಿಕ್ತು. ಆ ಗ್ಯಾಪಲ್ಲೆಲ್ಲ ಕಾಲ್ ಮಾಡಿಕೊಂಡು ಛತ್ರಿಗೆ ಸ್ವಲ್ಪ ಲೈಟಾಗಿ ಫುಡ್ಡಿಂಗೆಲ್ಲ ತಿನ್ನಿಸಿ ಇನ್ನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಕಷ್ಟ ಆಯಿತು ಸ್ವಲ್ಪ. ಅಂದರೆ ಅವನ ಜೊತೆ ಆಟ ಆಡಿಕೊಂಡು ಊಟ ಮಾಡಿಸ್ಕೊಂಡು ಕ್ಯಾಪ್ಚರ್ ಮಾಡೋಕ್ಕೆ ಯಾರು ಬೇಕಲ್ಲ. ಸೊ ಯಾರು ಇಲ್ಲಾಂದ್ರೆ ಮಾಡ್ಬೋದು, ಬಟ್ ಸಿಕ್ಕಾಬಿಟ್ಟೆ ಟಯರ್ಡ್ ಅಂತ ಅನಿಸ್ಬಿಡ್ತು. ಸೊ ಕ್ಯಾಪ್ಚರ್ ಮಾಡೋದು ಆಗಲಿಲ್ಲ. ನೆಕ್ಸ್ಟ್ ಅದಾದ ತಕ್ಷಣ ಇನ್ನು ಸಡನ್ ಪ್ಲ್ಯಾನ್ ಆಯಿತು, ಎಲ್ಲಿಗೆ ಹೋಗೋಣ, ಮಡಿಕೇರಿ ಇದ್ದೀವಲ್ಲ ಸೊ ವ್ಯೂ ಪಾಯಿಂಟ್ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಆದಂಗೆ ನಾನು ಕಾಲಲ್ಲಿದ್ದೆ. ಅಂತೂ ಸರಿ ಆಯಿತು ಅಂತೇಳಿ ಕಾಲೆಲ್ಲ ಕಟ್ ಮಾಡಿ ಹೋದ್ವಿ ನಾನು ಸುನಿ ಪಾಪು ಎಲ್ಲ ವ್ಯೂ ಪಾಯಿಂಟಿಗೆ. ನೋಡಿ ಇದು ನಮ್ಮ ಮನೆ ಅಂದರೆ ನಮ್ಮ ಅಪಾರ್ಟ್ಮೆಂಟಿಂದ ವ್ಯೂ ಇರೋದು. ಅಂದರೆ ಫುಲ್ ಮಿಸ್ಟ್ ಕವರ್ ಆಗಿಬಿಡುತ್ತೆ, ಎಷ್ಟು ಮಳೆ ಬರುತ್ತೋ ಅದಕ್ಕಿಂತ ಡಬಲ್ ಮಿಸ್ಟೇ ಇರುತ್ತೆ ಈ ನಮ್ಮ ಮಡಿಕೇರಿಲಿ. ಈ ವೆದರ್ ಅಂತೂ ನಾವು ಸಖತ್ ಎಂಜಾಯ್ ಮಾಡ್ತೀವಿ. ಸೊ ಚೆನ್ನಾಗಿತ್ತು ವೆದರೆಲ್ಲ. ನೋಡಿ ನಮ್ಮ ಮನೆಯಿಂದ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ. ಸುತ್ತ ಫುಲ್ ಮಿಸ್ಟ್ ಕವರ್ ಆಗಿಬಿಡುತ್ತೆ. ಮನೆ ಒಳಗೆ ಬರುತ್ತೆ, ಕಿಟಕಿನೇ ಓಪನ್ ಮಾಡೋಕ್ಕಾಗಲ್ಲ, ಅಷ್ಟು ಮಿಸ್ಟ್ಗೆ ಮನೆ ಒಳಗೆಲ್ಲ ಬರೋದು. ಚೆನ್ನಾಗಿರುತ್ತೆ ಮಾತ್ರ ವೆದರು. ಯಾರಿಗೆಲ್ಲ ಮಡಿಕೇರಿ ಇಷ್ಟ ಇಲ್ಲ ಹೇಳಿ, ಯಾರು ಇಷ್ಟಪಡಲ್ಲ ಈ ವೆದರ್ನ? ಕಮೆಂಟ್ ಮಾಡಿ. ಯಾರಿಗೆಲ್ಲ ಡೈಲಿ ವ್ಲಾಗ್ ಮಾಡಿ ಮತ್ತೆ ಹೇಳ್ತಿದ್ರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ. ಸೊ ಇನ್ಮೇಲೆ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಡೈಲಿ ವ್ಲಾಗ್ ಅಂದರೆ ನನ್ನ ಮಗದ ಜೊತೆನೇ ದಿನ ಕಳೆದೋಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಸಡನ್ ಹೊರಟಿದ್ದೆ ಎಲ್ಲ ರೆಡಿಯಾಗಿ. ನೆಕ್ಸ್ಟು ಚತುರಂತೂ ಸಖತ್ ಎಂಜಾಯ್ ಮಾಡ್ತಾನೆ. ಹೊರಗಡೆ ಟ್ರಾವೆಲಿಂಗ್ ಅಂದ್ರೆ ಅವ್ನಿಗೆ ಇಷ್ಟ, ಅಷ್ಟು ಇಷ್ಟಪಡ್ತಾನೆ. ನಮ್ಮ ಮನೆಯಿಂದ ಹೋಗ್ತಾ ಇದ್ವಿ. ಹಾಗೆ ಒಬ್ರು ನೇಬರ್ ಗೊತ್ತಿರೋರು ಸಿಕ್ಕಿದ್ರು. ಹಾಗೆ ಚತುರ್ನ ನನ್ನ ಕಂಡು ತುಂಬ ಟೈಮ್ ಆಗಿತ್ತು, ಮಾತಾಡಿಸ್ಕೊಂಡು ಅಂತೀವಿ ಬರ್ತಾ ಅವ್ರ ಮನೆಗೆ ಮತ್ತೆ ರಿಟರ್ನ್ ಹೋಗೋಣ ಅಂದ್ಕೊಂಡ್ವಿ. ಟೈಮೇ ಸಾಲಿಲ್ಲ. ಹಾಗೆ ನೆಕ್ಸ್ಟು ವ್ಯೂ ಪಾಯಿಂಟ್ಗೆಲ್ಲ ಹೋಗಿ ಅಲ್ಲೆಲ್ಲ ಎಂಜಾಯ್ ಮಾಡಿ. ಚತುರ್ಗೆ ಮಿಸ್ಟ್ ಅಂದ್ರೇ ಭಯ ಇಲ್ಲ, ಏನಕ್ಕೆ ಯಾವುದು ಶೀತನೇ ಈಗಲಿಂದನೇ ಅಭ್ಯಾಸ ಮಾಡಿಸ್ಬಿಟ್ರೆ ಮುಂದೆ ಯಾವುದಕ್ಕೂ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಅವನಿಗೆಲ್ಲ ಥರ ಟ್ರಾವೆಲ್ ಮಾಡಿಸ್ತಿರೋದು. ಸೊ ಅವನು ಅಷ್ಟೇ ಎಂಜಾಯ್ ಮಾಡ್ತಾನೆ ಟ್ರಾವೆಲ್ನೆಲ್ಲ. ನಾವೆಷ್ಟು ಟ್ರಾವೆಲ್ಗೆ ಮಕ್ಕಳನ್ನ ಇಷ್ಟಪಡಿಸ್ತೀವೋ ಅಂದರೆ ಅಳವಡಿಸ್ತೀವೋ ಅಷ್ಟೇ ಮಕ್ಕಳು ಸಹ ಹಾಗೆ ಇರ್ತಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸುತ್ತೋದು ಈ ಮಿಸ್ಟಲ್ಲೆಲ್ಲ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸಡನ್ ಪ್ಲ್ಯಾನ್ ಮಾಡಿದ್ವಿ, ಸಡನ್ ಹೊರಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ. ರೋಡೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಮಿಸ್ಟ್. ನಾನಂತೂ ಲಾಸ್ಟ್ ಇಯರ್ ಅಂತೂ ತುಂಬ ಮಿಸ್ ಮಾಡ್ಕೊಂಡೆ ಮಡಿಕೇರಿನ. ಯಾಕೆಂದ್ರೆ ನಾನು ಲಾಸ್ಟ್ ಇಯರ್ ಎಲ್ಲ ಬಾಣಂತ ನಗರದಲ್ಲಿ ನಮ್ಮ ಮಮ್ಮಿ ಮನೇಲಿದ್ದೆ ಅಲ್ವಾ. ಇದೆಲ್ಲ ನಾನು ಎಷ್ಟು ಮಿಸ್ ಮಾಡ್ಕೋತಿದ್ದೆ ಅಂತೂ ಸುನಿ ನನಗೆ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಿದ್ರು. ನೋಡಿ ಇಲ್ಲಿ ಮಿಸ್ಟ್, ನನಗೆ ಮಿಸ್ಟ್ ಅಂದರೆ ತುಂಬ ಇಷ್ಟ. ಅಲ್ಲಿ ರೋಡೇ ಕಾಣಿಸ್ತಿರ್ಲಿಲ್ಲ. ಫೈನಲಿ ವ್ಯೂ ಪಾಯಿಂಟಿಗೆ ಬಂದು ತಲುಪಿದ ಮೇಲೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದೆಲ್ಲ ರೋಡೇ ಕಾಣಿಸ್ತಿಲ್ಲ, ಸುತ್ತ ಎಲ್ಲ ಅಷ್ಟು ಕವರ್ ಆಗಿಬಿಟ್ಟಿತ್ತು. ನಾವು ಹೋಗೋ ಮುಂಚೆ ಜನ ಜಾಸ್ತಿ ಇರಲಿಲ್ಲ, ಜನನೇ ಇರಲ್ಲ ಅಲ್ಲಿ ವ್ಯೂ ಪಾಯಿಂಟಲ್ಲಿ ಆಲ್ಮೋಸ್ಟ್. ನಾವು ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗೋಣ ಅನ್ಕೊಂಡ್ವಿ, ನೆಹರು ಮಂಟಪ ಅಂತಿದೆ. ನೆಕ್ಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ಹಾಕ್ತೀನಿ ನೋಡಿ. ಸೊ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತೈತೆ 5:30ಗೆ, ಹಂಗಾಗಿ ಹೋಗಲಿಲ್ಲ. ಚತುರ್ ನಾವೇನೋ ಅಂದ್ಕೊಂಡಿದ್ವಿ, ಎಲ್ಲಿ ಶೀತ ಆಗ್ಬಿಡುತ್ತೋ, ಎಲ್ಲವನು ಹೊಸ ಜಾಗಕ್ಕೆಲ್ಲ ಎದುರುತ್ತಾನೋ ಏನು ಟೆನ್ಷನು ಅಂತ. ಬಟ್ ಹೈಲಿ ಇಂಪಾಸಿಬಲ್ ಅವನೆಲ್ಲ ಎದ್ರೋದು. ಅಪ್ಪ ಮಗ ನೋಡಿ ಆಟ ಆಡ್ಕೊಂಡು ಕೂತಿದ್ರು. ಹಾಗೆ ಅಲ್ಲೋಗಿ ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮಂಗೆಲ್ಲ ವೀಡಿಯೋ ಕಾಲ್ ಮಾಡಿ, ನನ್ನ ತಂಗಿ ತಮ್ಮಂಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ಕೊಟ್ಟಿದ್ದೆ. ಅದಾದಮೇಲೆ ಹಾಗೆ ಗೊತ್ತಿರೋರ್ದು ಮನೆಗೆ ಹೋಗಬೇಕಿತ್ತು. ಹಾಗೆ ಎಲ್ಲ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು. ಸೊ ಇವರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಸುನಿ ಇದು ಸರ್ಕಲ್ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ. ಅವ್ರು ಮೇಂಟೈನ್ ಮಾಡಿರೋ ಎಲ್ಲರ ಜೊತೆ ಬಾಂಡಿಂಗ್ ಅಷ್ಟು ಖುಷಿ ಅನಿಸುತ್ತೆ ನನಗೆ. ಸೊ ಅಲ್ಲಿಂದ ಬರುವಾಗೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿರೋದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ.
ಈ ಮನೆದು ವಿಡಿಯೋ ಬಂದು ಬೆಳಗ್ಗೆ ಸುನಿ ಮಾಡ್ಕೊಂಡು ಬಂದಿದ್ದು, ವ್ಯೂ ಹೆಂಗಿದೆ ನೋಡು ಅಂತ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತು ಇವರೇ ಇನ್ವೈಟ್ ಮಾಡಿದ್ದು. ಸೊ ಹಂಗೆ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಗೊತ್ತಾ. ಇಲ್ಲೆಲ್ಲ ಕೊಡಗಲ್ಲಿ ಮನೆಯೆಲ್ಲ ಇರೋದೇ ಇಬ್ಬಿಬ್ರು ಇರ್ತಾರೆ ಮನೇಲಿ. ಎಷ್ಟು ದೊಡ್ಡ ಮನೆ ಬೇಕು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಮೇನ್ಲಿ ನನಗೆ ನಾನು ಮದುವೆ ಆದಮೇಲೆ ತುಂಬ ಇಷ್ಟ ಆಗಿದ್ದೇನು ಗೊತ್ತಾ, ಇವರೆಲ್ಲ ಎಷ್ಟು ಚೆನ್ನಾಗಿ ಪ್ಲ್ಯಾಂಟ್ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂದರೆ. ನನಗೆ ಪ್ಲ್ಯಾಂಟ್ ಅಂದ್ರೇ ಅಷ್ಟು ಇಷ್ಟ ಆಗ್ತಿರಲಿಲ್ಲ, ಬಟ್ ಇಲ್ಲಾದ್ಮೇಲೆ ಪ್ಲ್ಯಾಂಟ್ ಮೇಲೆ ಸಖತ್ ಇಷ್ಟ ನನಗೆ. ಫ್ಲವರ್ ಪ್ಲ್ಯಾಂಟ್ ಆಗಲಿ ಇಲ್ಲ ಗ್ರೀನರಿ ಅಂತಲೇ ನನಗೆ ತುಂಬ ಇಷ್ಟ ಆಗಿದೆ ನಾನು ಮದುವೆ ಆದಮೇಲೆ. ಬಟ್ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ದೂರ ನಾನು ಮದುವೆ ಆಗ್ತೀನಿ ಅಂತ. ಬಟ್ ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇಷ್ಟರ ಮಧ್ಯೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ನಮಗೆ ಟೈಮೇ ಇರಲ್ಲ. ಅದರಲ್ಲಿ ಇರ್ತದಲ್ಲ ಅದು ಇದು ಹುಳಗಿಳ, ಸೊ ಯೋಚನೆ ಮಾಡಲ್ಲ. ಇದು ಬಂದು ಸುನಿದ್ದು ಇದೇ ಬೀಟ್. ಸೊ ನಮ್ಮ ಏರಿಯಾ ಬೀಟೆ. ಅಲ್ಲಿ ಒಬ್ಬರು ಪಾಪು ನೋಡ್ಬೇಕಂತ ಹೇಳ್ತಿದ್ರು. ಬಟ್ ಅವ್ರದ್ದು ತುಂಬ ಕನ್ಸರ್ನ್ ಮಾಡ್ತಾರೆ. ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೇಲಿ ಪ್ಲ್ಯಾಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದು ನೆಕ್ಸ್ಟ್ ಇನ್ನೊಬ್ಬರು ಮನೆಗೆ ಹೋಗಿದ್ವಿ. ಇವರು ಸಹ ನಮ್ಮನ್ನು ತುಂಬ ಕೇರ್ ಮಾಡ್ತಾರೆ. ಏಜ್ಡ್ ಬಟ್ ಚೆನ್ನಾಗಿ ಕೇರ್ ಮಾಡ್ತಾರೆ. ಸೊ ಮನೆಗೆ ಬಂದ್ವಿ. ಸೊ ಅವ್ರ ಮನೆಗೆ ಹೋದ್ವಿ. ಅಲ್ಲೋದ್ಮೇಲೆ ಚತುರ್ದು ಆಟ ಆಡ್ಕೊಂಡಿದ್ದ. ಅವ್ನು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ಬಿಡ್ತಾನೆ, ತೊಂದರೆ ಇಲ್ಲ. ಸೊ ಅವರಿಗೆಲ್ಲ ಗೊತ್ತು, ಅವರೆಲ್ಲ ಕ್ರೇಜ್ ಇದೆ. ಸೊ ಸ್ವಲ್ಪ ಎಜುಕೇಟೆಡ್ ಅವರೆಲ್ಲ ನೋಡಿ ವೀಡಿಯೋಗೆ ಸಪೋರ್ಟ್ ಮಾಡ್ತಿರೋದು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಬಂದ್ವಿ. ಇವ್ರನ್ನ ಮೊದಲು ನಾವು ಇರೋ ಮನೆ ಆಪೋಸಿಟ್ ಇದ್ದಿದ್ದು ನಮ್ಮ ನೇಬರು. ಅವ್ರ ಮನೆಗೆ ಹೋಗಿ ಬಂದ್ವಿ. ಈಗ ಟೈಮ್ ಬಂದು ಅರೌಂಡ್ 8:39 ಸಮಥಿಂಗ್ ಆಗಿದೆ. ರೈಸ್ಗೆ ಇಡಬೇಕು, ಮಧ್ಯಾಹ್ನ ರಸಮ್ ಮಾಡಿದೆ, ಅದೇ ಇದೆ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಇನ್ಮೇಲೆ ಡೈಲಿ ವ್ಲಾಗ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಹಿಂಗೆ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.